ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಎಲ್ಲ ನನ್ನ ಭಾರತದ ನಾಗರಿಕರಿಗೆ ಹಾಗೂ ಕರ್ನಾಟಕದ ಜನತೆಗೆ ನಾವು ಶುಭ ಕೋರ್ತಾ ಇದ್ದೇವೆ. ಇವತ್ತು ನಾನು ಕೂಡ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ರಾಮದುರ್ಗದಲ್ಲಿ ಪ್ರತಿ ವರ್ಷ ಅರಮನೆ ಆವರಣದಲ್ಲಿ ನಡೆಯತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯ ಏನೊಂದು ಸರ್ಕಾರಿ ಕಾರ್ಯಕ್ರಮ ಕೊನೆಯದಾಗಿ ನಡೀತಿತ್ತು. ಅದು ಈ ಸಾರಿ ತಾಲೂಕು ಆಡಳಿತ ಸ್ಥಳವನ್ನು ಬದಲಾವಣೆ ಮಾಡಿದೆ. ಅದು ಸ್ಥಳ ಎಲ್ಲಿ ಅಂತಂದ್ರೆ ಪೊಲೀಸ್ ಗ್ರೌಂಡಲ್ಲಿ ಮಾಡಕತ್ತಾರ. ಅದಕ್ಕೆ ನಮಗೂ ಕೂಡ ಭಾಳ ಖುಷಿಯಾಗಿದೆ. ಎಲ್ಲರೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು, ಗೌರವಾಧ್ಯಕ್ಷರು, ಅಧ್ಯಕ್ಷರು ಸೇರಿ ಈ ಬಾರಿ ಶಾಲಾ ಮಕ್ಕಳಿಗೆ ಹಾಗೂ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ, ಮುಖ್ಯ ಅತಿಥಿಗಳಿಗೆ ನಾವು ನಮ್ಮ ಕಡೆಯಿಂದ ಒಂದು ಸಣ್ಣ ಸೇವೆಯನ್ನು ಮಾಡ್ತಾಯಿದ್ದೀವಿ. ಅದು ನೀರು ವಿತರಣೆ ಆಗಿರ್ಬೋದು, ಸಿಹಿ ವಿತರಣೆ ಆಗಿರ್ಬೋದು, ಅಲ್ಲಿ ಪೊಲೀಸ್ ಗ್ರೌಂಡಲ್ಲಿ ಬಂದಂಥವ್ರಿಗೆ ಎಲ್ಲರಿಗೂ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲ ಸಾರ್ವಜನಿಕರಲ್ಲಿ ಮತ್ತೊಂದು ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಸ್ವಾತಂತ್ರ್ಯ ದಿನಾಚರಣೆ ನಾವು ಯಾವ ರೀತಿ ನವಂಬರ್ 1ಕ್ಕೆ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡ್ತೀವಿ, ಪ್ರತಿ ಹಬ್ಬಗಳನ್ನು ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ, ಅದೇ ರೀತಿ ಸ್ವಾತಂತ್ರ್ಯ ದಿನಾಚರಣೆಯು ಕೂಡ ನಾವು ಮಾಡೋಣ. ತಾವು ಕೂಡ ಭಾಗವಹಿಸಿ, ನಾವು ಎಲ್ಲರೂ ಸೇರಿ ಭಾಗವಹಿಸೋಣ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಪೂರ್ವಕ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಈ ಚಿಕ್ಕ ಸೇವೆಯನ್ನು ಮಾಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಮ್ಮ ಅಳಿದ ಸೇವೆಯನ್ನು ಎಲ್ಲ ನಮ್ಮ ತಾಲೂಕಿನ ಆಡಳಿತ ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಇದನ್ನು ತಲುಪಿಸುವ ಮುಖಾಂತರ ಒಂದು ಮಾದರಿ ಹೆಜ್ಜೆಯನ್ನು ಇಡೋಣ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಸಿಹಿಯನ್ನು ಹಂಚೋಣ ಅಂತೇಳಿ ಕಳಕಳಿಯ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.